ಉದ್ಯಮಿ ಹಾಗೇನೆ ನಟಿ ನಡುವೆ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕೇಳಿ ಬಂದಿರುವಂಥದ್ದು. ಇವತ್ತು ಹೊಸದಾಗಿ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರು ನಟಿಗೆ ಮೂವರ ಜೊತೆಗೆ ಸಂಬಂಧ ಇತ್ತು, ಅವರನ್ನು ಕೂಡ ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸ ಮಾಡಿದ್ರು ಅನ್ನುವಂಥ ಹೊಸ ಆರೋಪವನ್ನು ಮಾಡಿದ್ರು. ಈ ವಿಚಾರವಾಗಿ ಮಾತಾಡೋದಕ್ಕೆ ಸ್ವತಃ ಅರವಿಂದ್ ವೆಂಕಟೇಶ್ ರೆಡ್ಡಿ ಇದ್ದಾರೆ. ಮಾತಾಡೋಣ ಸರ್. ನೀವು ಮಾಡಿರೋದು ಗಂಭೀರವಾದಂಥ ಆರೋಪ, ಮತ್ತೆ ಮೂವರಿಗೆ ಇದೇ ರೀತಿಯಾಗಿ ಮೋಸ ಮಾಡಿದ್ದಾಳೆ, ಹಣವನ್ನು ತೆಗೆದುಕೊಂಡು ಕೇಳುವಂಥ ಸಂದರ್ಭದಲ್ಲಿ ಆತ್ಮಹತ್ಯೆ ಅನ್ನುವ ಡ್ರಾಮಾ ಆಡಿದ್ದಾಳೆ ಅನ್ನೋ ಅವ್ರು ಯಾವ ಕಾರಣಕ್ಕೋಸ್ಕರ ನಿಮ್ಮನ್ನ ಸಂಪರ್ಕ ಮಾಡಿದ್ರು, ಇದೆಲ್ಲ ಯಾವ ಸಂದರ್ಭದಲ್ಲಿ ಆಗಿದ್ದು, ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಇದೆಲ್ಲ ಗೊತ್ತಾಗಿಲ್ವಾ ಅಂತ ಹೇಳಿ. ಈ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಇದೆಲ್ಲ ಗೊತ್ತಿರಲಿಲ್ಲ. ಇವಾಗ ಈ ರೀಸೆಂಟ್ ಡೆವಲಪ್ಮೆಂಟ್ ಏನು ಮೀಡಿಯಾನಲ್ಲಿ ಬರ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ, ಆ ಡೆವಲಪ್ಮೆಂಟ್ ಆಗಿರೋದ್ರಿಂದ ದೇ ಟ್ರೈ ಟು ರೀಚ್ ಔಟ್ ಟು ಮೀ. ಬಟ್ ನಾನು ಹೇಳಿದ್ದೀನಿ, ನನಗೆ ಐ ಡೋಂಟ್ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಇಟ್ ಅಂತ. ಬಟ್ ಅನ್ಫಾರ್ಚುನೇಟ್ ಆಗಿ ಪಾಪ ಅವ್ರಿಗೂ ದೇ ಹ್ಯಾವ್ ಅ ಲೈಫ್, ಅವರೆಲ್ಲ ವೆಲ್ ನೋನ್ ಪರ್ಸನಾಲಿಟೀಸು. ದೇ ಡೋಂಟ್ ವಾಂಟ್ ಟು ಟಾರ್ನಿಶ್ ದರ್ ಇಮೇಜ್, ದೇ ಡೋಂಟ್ ವಾಂಟ್ ಟು ಡಿಮಿನಿಫೈ ದೆಮ್ಸೆಲ್ಸ್ ಇನ್ ದ ಸೊಸೈಟಿ. ಅದರಿಂದ ದೇ ಟ್ರೈ ಟು ರೀಚ್ ಔಟ್ ಟು ಮೀ. ಬಟ್ ಇಷ್ಟರಲ್ಲೇ ಅವರು ಬರ್ತಾರೆ, ನಿಮ್ಮ ಮಾಧ್ಯಮ ಮುಂದೆ ಬರ್ತಾರೆ. ಸೊ ಅವರೇ ಬರಕ್ಕೆ ರೆಡಿ ಆಗಿದ್ದಾರೆ ಆದರೂ ಕೂಡ ನೀವು ಹೆಸರು ತೊಗೊಳಕ್ಕೆ ಸದ್ಯಕ್ಕೆ ರೆಡಿ ಇಲ್ಲ. ಆ್ಯಂಡ್ ದೆನ್ ಯಾವ ರೀತಿಯಾಗಿ ಮೋಸ ಮಾಡಿದ್ದಾರೆ ಅಂತ ಸರ್, ಅವರಿಗೆ ಯಾವ ರೀತಿಯಾಗಿ ನಂಬಿಸ್ತಾ ಇದ್ರು, ಜೊತೆಗೆ ಏನೆಲ್ಲ ಅವರಿಂದ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದರು ನಿಮಗೆ ಅಂತ ಹೇಳಿ ಅವ್ರು ಹೇಳಿರೋ ಪ್ರಕಾರ? ಒಂದು 40-50 ಲಕ್ಷ ಅಷ್ಟು ಗೋಲ್ಡು, ಒಂದು 40-50 ಲಕ್ಷ ಅಷ್ಟು ಕ್ಯಾಶು ಇಸ್ಕೊಂಡಿದ್ದಾರಂತೆ. ಇದೇ ಸೇಮ್ ಮೋಡಸ್ ಆಪರೇಂಡಿ, ಮದುವೆ ಮಾಡ್ಕೊತೀನಿ, ಇಷ್ಟ ಆಗತ್ತೆ, ಅದಾಗತ್ತೆ, ಇದಾಗತ್ತೆ ಅಂತ ಸಡನ್ನಾಗಿ ಬೇರೆ ಡೈವರ್ಟ್ ಆಗೋದು, ಆಮೇಲೆ ಸೂಸೈಡ್ ಅಟೆಂಪ್ಟು, ಟ್ಯಾಬ್ಲೆಟ್ಸು, ಹ್ಯಾಂಗಿಂಗು, ಇಸ್ ದ ಸೇಮ್ ವಿತ್ ಎವ್ರಿ ಒನ್. ಯಾವ ಟೈಮ್ ಆಫ್ ಪೀರಿಯಡ್ ಅಲ್ಲಿ ಆಗಿದ್ದು ಇದೆಲ್ಲವೂ ಕೂಡ ಸಿಮಲ್ಟೇನಿಯಸ್ಲಿ ಆಗಿದೆ ಅಂತ ಹೇಳಿ? 2023 ಸ್ಟಾರ್ಟಿಂಗ್ ಅಲ್ಲಂತೆ ಇವ್ರಿಗಾಗಿರೋದು, 2022 ಎಂಡ್ 2023 ಸ್ಟಾರ್ಟ್ ಅಂತೆ. ಸೊ ನಿಮಗೆ ಇಷ್ಟೊಳ್ಳೆ ಗೊತ್ತಾಗುತ್ತೆ. ಓಕೆ, ಸೊ ಹೆಸರು ಬೇಡ ಸರ್, ಏನು ಮಾಡ್ಕೊಂಡಿದ್ದಾರೆ ಅವರು, ಎಲ್ಲೆಲ್ಲಿದ್ದಾರೆ ಅಂತ ಹೇಳಿ, ಯಾವ ಉದ್ಯಮದಲ್ಲಿದ್ದಾರೆ ಅಂತ ಹೇಳಿ? ಒಬ್ಬರೇನೋ USA ಅಲ್ಲಿದ್ದಾರಂತೆ, ಅವ್ರು 21ನೇ ತಾರೀಕು ಬರ್ತಾರಂತೆ. ಇನ್ನೊಬ್ರು ಇಲ್ಲಿ ಲೋಕಲ್, ಇನ್ನಿಬ್ಬರು ಲೋಕಲ್. ಇನ್ನೊಂದು ಹೇಳ್ತಾರೆ, ನಟಿ ಹೇಳ್ತಿರುವಂಥದ್ದು, ಆ ಲೆಟರ್ ಏನು ಅವರ ಮನೆ ವಾಸ ಇರುವಂಥ ಮನೆ ಮಾಲೀಕರಿಗೆ ಲೆಟರ್ ತಲುಪಿಸಿದ್ರು, ಆ ಲೆಟರನ್ನು ನೀವೇ ತಲುಪಿಸಿರೋದು ಅನ್ನೋದಕ್ಕೆ ನನ್ನ ಹತ್ರ ಎವಿಡೆನ್ಸ್ ಇದೆ ಅನ್ನುವಂಥ ಮಾತನ್ನು ನಟಿ ಹೇಳ್ತಾರೆ ಸರ್. ನೀವೇ ಮಾಡಿದ್ರಿ ಅಂತ ಕೂಡ ಅವ್ರು ಹೇಳ್ತಾ ಇರುವಂಥದ್ದು. ನಾನೇ ಮಾಡಿದ್ದೀನಿ ಅಂತ ಎವಿಡೆನ್ಸ್ ಇದ್ದರೆ ಮತ್ತೆ ಕಂಪ್ಲೇಂಟಲ್ಲಿ ಮಾಡಿರಬಹುದು ಅಂತ ಯಾಕೆ ಕೊಟ್ಟಾರೆ? ಫುಲ್ ಕ್ವಶನ್. ನಾನೇ ಮಾಡಿದ್ದೀನಿ ಅಂತ ಪ್ರೂಫ್ ಇದ್ರೆ ಪ್ರೂಫ್ ಕೊಡೋಕೆ ಹೇಳಿ, ಎಲ್ಲರಿಗೂ ಕೊಡೋಕೆ ಹೇಳಿ, ನೀವೇ ಪಬ್ಲಿಸೈಸ್ ಮಾಡಿ ಅದನ್ನು ಪ್ರೂಫ್ ಇದ್ರೆ. Why don't you do it? Why don't you present it before all of you and ensure that all of you publicize it in the TV? ಸರ್, ಈ ಕಂಪ್ಲೇಂಟ್ ಮಾತುಕತೆ ಯಾವಾಗ ಶುರುವಾಗಿದ್ದು, ಅವ್ರು ಯಾವಾಗ ಆ ಸ್ಟೆಪ್ಪನ್ನು ತೆಗೆದುಕೊಂಡಿರುವಂಥದ್ದು, ಅದಕ್ಕಿಂತ ಹಿಂದೆ ಏನಾದರೂ ಕಾಂಪ್ರಮೈಸ್ ಮಾಡ್ಕೊಳ್ಳುವಂಥ ಮಾತುಕತೆ ನಡೀತಾ, ಅದೆಲ್ಲ ವಿಫಲ ಆದಮೇಲೆ ಕೊನೆ ಅಸ್ತ್ರನ ಇದು ಅಂತ ಹೇಳಿ? ಮಹಿಳಾ ಪರಿಹಾರಲ್ಲಿ ನಾವು ಆಗಲೇ ಮಾತುಕತೆ ಮಾಡಿ ಬರೆದು ಕೊಟ್ಟು, ಆವತ್ತಿಗೆ ನಾವು ಒಬ್ಬರ ಮಕ ನೋಡ್ಕೊಂಡಿದ್ದು ಆವತ್ತಿಗೆ ಲಾಸ್ಟು. ಅದಾದ ನಂತರ ನಾನು ಅವ್ರ ಮಕ ಅವ್ರ ಹೊಸ ನಂಬರು ಇಲ್ಲ, ಅವ್ರು ಯಾವ ಮನೆಯಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ, ಯಾವ ಲೊಕ್ಯಾಲಿಟಿಯಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಯಾವ ಲೊಕೇಶನಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ. ಸೊ ಇನ್ಫ್ಯಾಕ್ಟ್ ಅವರ ಫ್ರೆಂಡ್ ಅಂತಾರಲ್ಲ, ಅವ್ರ ಫ್ರೆಂಡ್ ಅವ್ರ ಮನೆಯಲ್ಲಿದೆ ಅಂತ ಗೊತ್ತಿಲ್ಲ, ಆ ಫ್ರೆಂಡ್ ಯಾರು ಅಂತ ಗೊತ್ತಿಲ್ಲ, ಆ ಫ್ರೆಂಡ್ ಮಕಾನೂ ಇವತ್ತವರೆಗೂ ನನ್ನ ಪಿಕ್ಚರಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ನೋಡಿಲ್ಲ. ಸೊ ಪ್ರೂಫ್ ಇದ್ರೆ ಪ್ರೂಫ್ ಕೊಡೋಕೆ ಹೇಳಿ, ನೀವೇ ತೊಗೊಂಡು ಪ್ರೂಫ್ನ ಪಬ್ಲಿಸೈಸ್ ಮಾಡಿ. ಯಾಕೆ ಪ್ರೂಫ್ ಕೊಡ್ತಾ ಇಲ್ಲ? ಓಕೆ, ಈಗ ಮತ್ತೆ ಏನಾದ್ರು ಸ್ಟೇಷನಿಂದ ಕರೆದಿದ್ರಾ ಸರ್? ನೀವೇನಾದ್ರು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡ್ತೀರಾ? ಯಾವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ ನಿಮಗೆ ಅಂತ ಹೇಳಿ? ಇಲ್ಲ, ನನ್ನನ್ನು ಕರೆದಿಲ್ಲ. ಬಟ್ ನಾನೇ ವಾಲಂಟಿಯರ್ ಆಗಿ ಹೋಗಿ ಕೇಸಿಗೆ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟ್ಸು ಸಬ್ಮಿಟ್ ಮಾಡೋದಕ್ಕೆ, ಯಾಕಂದರೆ ಕೋರ್ಟಿಗೆ ನಾಳೆ ದಿನ ಅವ್ರ ಲೀಗಲ್ ಪ್ರೋಸೆಸ್ ಏನಿದೆಯೋ ಅದನ್ನು ಮಾಡೋವಾಗ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗತ್ತಲ್ವ. ಸೊ ನಾನೇ ಸ್ಟೇಷನ್ಗೆ ಹೋಗಿ ಐ ಆಮ್ ಸಬ್ಮಿಟಿಂಗ್ ಆಲ್ ಡಾಕ್ಯುಮೆಂಟ್. ಏನೆಲ್ಲ ದಾಖಲೆ ಇಟ್ಕೊಂಡಿದ್ದೀರಾ ಸರ್? ಈಗ ಏನೆಲ್ಲ ದಾಖಲೆ ಸಬ್ಮಿಟ್ ಮಾಡ್ತಾ ಇದ್ದೀರಾ? ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಹಣದ ಜೊತೆಗೆ, ಟ್ರಾನ್ಸಾಕ್ಷನ್ ಜೊತೆಗೆ, ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆ ರೀತಿ ಇದೆ ಅಂತ ಹೇಳಿ? ಅಬ್ಸೀನ್ ಅಂತ ಏನೂ ಇಲ್ಲ ಸರ್. ಎವ್ರಿಥಿಂಗ್ ಇಸ್ ವೆರಿ ಕ್ಲೀನ್ ಆ್ಯಂಡ್ ಕ್ಲಿಯರ್. ಇಟ್ ಇಸ್ ಆಲ್ ಅಬೌಟ್ ಬ್ಯಾಂಕ್ ಸ್ಟೇಟ್ಮೆಂಟ್ಸ್, ಇಟ್ ಇಸ್ ಆಲ್ ಅಬೌಟ್ ಲ್ಯಾಂಡ್ ಡಾಕ್ಯುಮೆಂಟ್ಸ್, ಇಟ್ಸ್ ಆಲ್ ಅಬೌಟ್ ಕಾರ್ ಡಾಕ್ಯುಮೆಂಟ್ಸ್, ಇಟ್ ಇಸ್ ಆಲ್ ಅಬೌಟ್ ಹರ್ benefits that she has taken for her parents' house and for her house and things like that. That is ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಗಿಫ್ಟ್ ಕೊಟ್ಟಿರೋದು, ಬೆನಿಫಿಟ್ ತಗೊಂಡಿರೋದು ತಪ್ಪು ಅಂತ ನೀವು ಹೇಳ್ತೀರಾ? ನಾನು ಯಾವತ್ತೂ ತಪ್ಪು ಅಂತ ಹೇಳಿಲ್ವಲ್ಲ. ನಾನು ತಪ್ಪು ಅನ್ನೋದನ್ನು ಮಾಡ್ತಾನೆ ಇರಲಿಲ್ಲ. ನಾನು ಇವತ್ತಿನ ದಿನವರೆಗೂ ನಿಮಗೆ ಏನು ಮಾಡಿದ್ದೀನಿ ಅಂತ ಪ್ರಪಂಚಕ್ಕೆ ಯಾರಿಗೂ ಹೇಳ್ಕೊಂಡಿಲ್ಲ. ಇವತ್ತಿನ ದಿನ ನಾನು ಎಲ್ಲೋ ನನ್ನ ಕೆಲಸ ಕಾರ್ಯ ನೋಡ್ಕೊಂಡು ನೆಮ್ಮದಿಯಾಗಿರೋ ತಂದು ನಿಲ್ಸಿದ್ಯಾ? ಇವಾಗ ಬೀದಿಗೆ ತಂದು ನಿಲ್ಸ ಮೇಲೆ ನಾನು ಮಾತಾಡಿದಿರೋ ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ನಾನು ತಪ್ಪಿಸ್ತಾ ಆಗ್ತೀನಿ. ಅದರಿಂದ ನನ್ನ ಪಾಯಿಂಟ್ ಆಫ್ ವ್ಯೂ, ನಮ್ಮ ಲೈಫ್ ಜರ್ನಿ, ನಮ್ಮಿಬ್ಬರ ಲೈಫ್ ಜರ್ನಿನಲ್ಲಿ ಏನೇನಾಯಿತು ಅಂತ ಹೇಳೋ ಪರಿಸ್ಥಿತಿನಲ್ಲಿ ಇದೆಲ್ಲ ಹೇಳೋ ಪರಿಸ್ಥಿತಿ ಬಂದಿದೆ ಅಷ್ಟೇ ಹೊರತು
ಐ ಹ್ಯಾವ್ ನೋ ಇಂಟೆನ್ಷನ್ಸ್ ಟು ಟಾಕ್ ಅಬೌಟ್ ಇಟ್. ಇದಿಷ್ಟು ಕೂಡ ಅರವಿಂದ್ ವೆಂಕಟೇಶ್ ರೆಡ್ಡಿರವರ ಮಾತು. ಅಂದರೆ ಇಷ್ಟು ದಿನಗಳ ಕಾಲ ಆರೋಪ ಪ್ರತ್ಯಾರೋಪಗಳು ನಡೀತಾ ಇತ್ತು. ಆದರೆ ಇವತ್ತು ಮತ್ತೆ ಮೂವರಿಗೆ ಇದೇ ರೀತಿಯಾಗಿ ನನ್ನ ರೀತಿಯಲ್ಲೇ ಮೂವರಿಗೆ ಮೋಸವನ್ನು ನಟಿ ಮಾಡಿದ ಹೊಸ ಆರೋಪವನ್ನು ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ರಾಚಪ್ಪ ನಾಯಕ್, TV9 ಬೆಂಗಳೂರು.